ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ನೀವು ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸ್ತೇನೆ. ಕಳೆದ 2-3 ದಿನಗಳಿಂದ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಈ ದಿನ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ದೇವರ ವಾಕ್ಯವನ್ನು ಮುಂದಿರುವ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚೋಣ. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯದ ಧ್ಯಾನಕ್ಕಾಗಿ ಹೋಗೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗಿ ನಮ್ಮನ್ನು ಒಪ್ಪಿಸ್ತೇವೆ. ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ. ಪ್ರತಿದಿನ ನಿನ್ನ ವಾಕ್ಯ ನನ್ನನ್ನು ಬಲಪಡಿಸ್ತಾ ಇದೆ, ನಮ್ಮನ್ನು ದೇವರೇ ನಿಲ್ಲಿಸ್ತಾ ಇದೆ, ನಮ್ಮನ್ನು ಕಟ್ಟುತ್ತಾ ಇದೆ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮತ್ತೊಂದು ಆವರ್ತಿ ನೀವು ಧೈರ್ಯಪಡಿಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀವು ನಮ್ಮೊಂದಿಗೆ ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನದಲ್ಲಿ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಹುಬಲವಾಗಿದೆ. ಅದರಿಂದಲೇ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ದಿನಗಳಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಅದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದ ವಿಷಯ. ನಮಗಾಗಿ ಅನೇಕರು ಪ್ರಾರ್ಥನೆ ಮಾಡಲಿಕ್ಕೆ ಇರುವಾಗ ನಾವು ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಬೇಕು. ನಂತರವಾಗಿ ನಾವು ನೋಡೋದಾದ್ರೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅನೇಕ ಬಾರಿ ನಾವು ಪ್ರಾರ್ಥನಾ ಮನವಿಗಳನ್ನು ಮತ್ತೊಬ್ಬರ ಕೈಯಲ್ಲಿ ಹೇಳಿ ನಂತರ ನಾವು ಪ್ರಾರ್ಥನೆ ಮಾಡಿಸ್ತೇವೆ. ಅನೇಕರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದು ಕೂಡ ನಮಗೆ ಒಂದು ಆಶೀರ್ವಾದಕರವಾದ ವಿಷಯವಾಗಿದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ಎಂಬುದಾಗಿ ಸತ್ಯವೇದದಲ್ಲಿ ಹೆಚ್ಚು ಬರೆಯಲ್ಪಟ್ಟಿದೆ. ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿರಿ, ಒಬ್ಬರಿಗೊಬ್ಬರು ಆಸಕ್ತಿ ಉಳ್ಳವರಾಗಿರಿ, ಒಬ್ಬರಿಗೊಬ್ಬರು ಪ್ರಾರ್ಥನೆಗಳಲ್ಲಿ ಒಂದಾಗಿರಿ, ಒಬ್ಬರಿಗೊಬ್ಬರು ಎಲ್ಲದರಲ್ಲೂ ಐಕ್ಯವಾಗಿರಿ ಎಂಬುದಾಗಿ ಒಬ್ಬರಿಗೊಬ್ಬರು ಎಂಬುದಾಗಿರುವಂಥ ವಿಷಯದ ಕುರಿತು ಸತ್ಯವೇದದಲ್ಲಿ ತುಂಬಾ ಸಾರಿ ಬರೆಯಲ್ಪಟ್ಟಿದೆ. ಯಾಕೆಂದ್ರೆ ಒಬ್ಬರಿಗಿಂತ ಇಬ್ಬರು ಲೇಸ್ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಒಬ್ಬರಾಗಿ ಪ್ರಾರ್ಥಿಸುವುದಕ್ಕಿಂತ ಒಬ್ಬರು ಇಬ್ಬರಾಗಿ ಪ್ರಾರ್ಥಿಸುವಾಗ, ಅಂದ್ರೆ ಒಬ್ಬರಿಗೊಬ್ಬರು ಇಬ್ಬರು ಕುಂತು ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಶಕ್ತಿ ಅಧಿಕವಾಗಿರ್ತದೆ. ಅದಕ್ಕೆ ಯೇಸು ಸ್ವಾಮಿ ವಾಗ್ದಾನ ಮಾಡಿ ಹೀಗೆ ಹೇಳಿದ್ರು, ಭೂಲೋಕದಲ್ಲಿ ನನ್ನ ಹೆಸರಿನಲ್ಲಿ ಎಲ್ಲಿ 2 ಅಥವಾ 3 ಒಂದೇ ಮನಸ್ಸಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ಕಾಣುವವರಾಗಿರ್ತೇವೆ. ಹಾಗಾದ್ರೆ ಇಬ್ಬರು ಒಂದೇ ಮನಸ್ಸಿನಿಂದ ಎಲ್ಲಿ ಸೇರಿ ಬರ್ತಾರೋ ಅಲ್ಲಿ ಅವರ ನಡುವೆ ನಮ್ಮ ಯೇಸು ಸ್ವಾಮಿ ಇಳಿದು ಬರುವವರಾಗಿರ್ತಾರೆ. ಅದಕ್ಕೆ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ, ಒಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಮತ್ತೊಬ್ಬರು ನಮಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅದು ಅಧಿಕವಾದ ಬಲವುಳ್ಳ ಒಂದು ಪ್ರಾರ್ಥನೆಯಾಗಿ ಮಾರ್ಪಡ್ತದೆ. ಈ ದಿನಗಳಲ್ಲಿ ನಾವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗೋದಾದ್ರೆ ನಾವು ಖಂಡಿತ ದೇವರಿಂದ ಆಶೀರ್ವದಿಸಲ್ಪಡ್ತೇವೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ನೋವಿದ್ರು, ಎಷ್ಟೇ ಗೊಂದಲದಲ್ಲಿ, ಎಷ್ಟೇ ಹಿಂಸೆಯಲ್ಲಿ ನಾವು ಹೋಗ್ತಿರುವಾಗಲೂ ನಮಗಿಂತ ಹೆಚ್ಚಾಗಿ ಮತ್ತೊಬ್ಬರ ವಿಷಯದಲ್ಲಿ ನಾವು ಆಸಕ್ತಿಯನ್ನು ತೋರಿಸಿ ಪ್ರಾರ್ಥನೆ ಮಾಡುವಾಗ ಅನೇಕ ಬದಲಾವಣೆಗಳನ್ನು ನಾವು ಹೊಂದಿಕೊಳ್ಬೋದು. ನಾವು ಸತ್ಯವೇದದಲ್ಲಿ ಅನೇಕ ಭಕ್ತರು ಹೀಗೆ ಪ್ರಾರ್ಥಿಸಿದ್ದನ್ನು ನೋಡ್ತೇವೆ. ನಿಜವಾಗ್ಲೂ ನಾವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅದರದೇ ಆದಂಥ ಆಶೀರ್ವಾದಗಳನ್ನು ನಾವು ಖಂಡಿತವಾಗ್ಲೂ ಪಡ್ಕೊಳ್ತೇವೆ. ಯೋಬನ ಜೀವಿತವನ್ನು ಸತ್ಯವೇದದಲ್ಲಿ ದೇವಭಕ್ತನಾಗಿ ಜೀವಿಸಿದ ಯೋಬನ ಜೀವಿತವನ್ನು ನಾವು ನೋಡೋದಾದ್ರೆ, ಆತನು ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ನೇಹಿತರಿಗಾಗಿ ಆತನು ಪ್ರಾರ್ಥನೆ ಮಾಡುತ್ತಾ ಬರುವಾಗಲೇ ದೇವರು ಆತನನ್ನು ಆಶೀರ್ವದಿಸೋದನ್ನು ನಾವು ನೋಡ್ತೇವೆ. ಸ್ನೇಹಿತರ ಒಂದು ಕ್ಷಮಾಪಣೆಯನ್ನ ಕೇಳಿಕೊಂಡು ಕ್ಷಮಾಪಣೆಗಾಗಿ ಆತನು ದೇವರ ಹತ್ರ ಪ್ರಾರ್ಥಿಸುವಾಗ ಸ್ನೇಹಿತರನ್ನು ದೇವರು ಕ್ಷಮಿಸಿ ಆತನನ್ನು ಕೂಡ ದೇವರು ಅಭಿವೃದ್ಧಿ ಪಡಿಸಿದ್ದನ್ನು ನೋಡ್ತೇವೆ. ಹಾಗಾದ್ರೆ ನಾವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ, ನಂತರ ಅವರು ಆಶೀರ್ವದಿಸಲ್ಪಡ್ತಾರೆ. ಮತ್ತೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲೂ ಬದಲಾವಣೆ ಉಂಟಾಗ್ತದೆ, ನಂತರ ಅವರ ಜೀವಿತದಲ್ಲೂ ಬದಲಾವಣೆ ಉಂಟಾಗ್ತದೆ. ಹೆಚ್ಚು ಸಮಯ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ.
ಆಗ್ತದೆ. ಅದಕ್ಕೆ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ಸ್ನೇಹಿತರ ವಿಷಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಸ್ನೇಹಿತರ ವಿಷಯಗಳಿಗಾಗಿ ಮೊದಲನೇದಾಗಿ ಯೋಬನು ಪ್ರಾರ್ಥಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಆತನು ಸ್ನೇಹಿತರನ್ನು ಕೂಡ ದೇವರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಯೋಬನು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾನೆ. ಹಾಗಾದ್ರೆ ಪ್ರಿಯರೇ, ನಾವು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಹೆಚ್ಚು ಸಮಯ ಪ್ರಾರ್ಥನೆ ಮಾಡುವುದು ಒಳ್ಳೆಯದೇ. ಆದರೆ ಅದೇ ಸಂದರ್ಭದಲ್ಲಿ ನಾವು ಮತ್ತೊಬ್ಬರಿಗೋಸ್ಕರ ಕೂಡ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಪ್ರಭುವಾಗಿರುವ ನಮ್ಮ ಯೇಸು ಸ್ವಾಮಿ ಭೂಲೋಕದಲ್ಲಿ ಜೀವಿಸಿರುವ ಸಮಯದಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡಿದಂಥ ಒಂದು ಪ್ರಾರ್ಥನಾ ವೀರನಾಗಿ ನಮಗೆ ಒಂದು ಮಾದರಿಯಾಗಿ ನಾವು ತೆಗೆದುಕೊಳ್ಬೇಕು. ಆತನು ಹೆಚ್ಚು ಪ್ರಾರ್ಥನೆ ಮಾಡುವಾಗ ತನಗಾಗಿ ಪ್ರಾರ್ಥನೆ ಮಾಡ್ತಿಲ್ಲ, ತನ್ನ ಶಿಷ್ಯರಿಗಾಗಿ, ತನ್ನ ಜನರಿಗಾಗಿ, ಜನರ ಬಿಡುಗಡೆಗಾಗಿ, ತಂದೆ ಅವರ ಮೇಲಿಟ್ಟಿರುವ ಚಿತ್ತಕ್ಕಾಗಿ, ತಂದೆ ಅವರ ಮೇಲಿಟ್ಟಿರುವ ಉದ್ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ದಿನಗಳಲ್ಲಿ ಆತನಿಗಾಗಿ ಆತನು ಪ್ರಾರ್ಥನೆ ಮಾಡಿದ್ದಾನೆ, ಆತನ ಆ ನಡೆಸುವಿಕೆಗಾಗಿ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಅಂದರೆ ಹೆಚ್ಚು ಸಮಯ ನಮ್ಮ ಕರ್ತನು, ರಕ್ಷಕನು, ಒಡೆಯನಾಗಿರುವ ಯೇಸು ಸ್ವಾಮಿ ಮತ್ತೊಬ್ಬರಿಗೋಸ್ಕರ, ಹಸಿದವರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ, ದೆವ್ವಪೀಡಿತರಿಗೆ, ಕುಂಟರಿಗೆ, ಕುರುಡರಿಗೆ, ತನ್ನೊಂದಿಗೆ ಆರಿಸಲ್ಪಟ್ಟ ಅಪೋಸ್ತಲರಾದ ಶಿಷ್ಯರ ಬಿಡುಗಡೆಗಾಗಿ ಪೇತ್ರನೊಂದಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಿನ್ನನ್ನು ಶೋಧನೆಗೆ ಸೈತಾನನು ಬೀಳಿಸಲಿಕ್ಕೆ ಪ್ರಯತ್ನಿಸುವಾಗ ಅದರಲ್ಲಿ ಸೋತು ಹೋಗದೆ ನಿಲ್ಲಲಿಕ್ಕಾಗಿ ದೇವರು ನಿನಗೆ ಧೈರ್ಯ ಕೊಡಲಿಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಪೇತ್ರನಿಗೆ ಒಂದು ಧೈರ್ಯದ ಮಾತು ಹೇಳಿ ಆತನಿಗಾಗಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ದಿನಗಳಲ್ಲಿ ನಾವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗೋದಾದರೆ ನಮ್ಮ ಪ್ರಾರ್ಥನೆ ಅವರಿಗೆ ಒಂದು ಧೈರ್ಯವಾಗಿರ್ತದೆ ರೀ. ಅವರು ಶೋಧನೆಯಲ್ಲಿ ಬಿದ್ದು ಹೋಗದ ಹಾಗೆ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಈ ದಿನಗಳಲ್ಲಿ ಅನೇಕರು ಬಿದ್ದು ಹೋಗ್ತಾ ಇದ್ದಾರೆ, ಅನೇಕರು ಕ್ರೈಸ್ತಿಯ ನಂಬಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಅನೇಕರು ವಿಶ್ವಾಸ ಜೀವಿತದಿಂದ ಬಿದ್ದು ಹೋಗ್ತಾ ಇದ್ದಾರೆ, ಅನೇಕರು ಪರಿಶುದ್ಧತೆಯಿಂದ ಬಿದ್ದು ಹೋಗ್ತಾ ಇದ್ದಾರೆ. ಪ್ರಿಯರೇ, ಅವರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು ನಾವಾಗಿದ್ದೇವೆ. ಅವರ ಬೀಳಿಕೆಯನ್ನು ನೋಡಿ ನಾವು ಸಂತೋಷಿಸೋದು ಬೇಡ, ಅವರ ಬೀಳುವಿಕೆಯನ್ನು ನೋಡಿ ದುಃಖ ಪಡೋದು ಬೇಡ. ಅವರಿಗಾಗಿ ಅವರು ಈ ಕ್ರೈಸ್ತ ನಂಬಿಕೆಯಲ್ಲಿರುವಾಗಲೇ, ಕ್ರಿಸ್ತ ನಂಬಿಕೆಯಲ್ಲಿರುವಾಗಲೇ ಪ್ರಾರ್ಥಿಸಲಿಕ್ಕೆ ನಾವು ಸಿದ್ಧರಾಗೋದಾದ್ರೆ, ಅವರು ಬಿದ್ದು ಹೋಗದ ಹಾಗೆ, ಅವರನ್ನು ಸೈತಾನನು ಶೋಧಿಸುವಾಗ, ಅವರನ್ನು ಸೈತಾನನು ಬೀಳಿಸಲಿಕ್ಕೆ ಪ್ರಯತ್ನಿಸುವಾಗ ಬಿದ್ದು ಹೋಗದ ಹಾಗೆ ಅವರನ್ನು ನಾವು ಪ್ರಾರ್ಥನೆ ಮಾಡಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಪ್ರಿಯರೇ, ನಿಮ್ಮ ದೇಶದಲ್ಲಿ ನೀವು ವಾಸ ಮಾಡುವ ಪಟ್ಟಣದಲ್ಲಿ, ನಿಮ್ಮ ಸಭೆಯಲ್ಲಿ ಸೇರಿ ಬರುವ ದೇವ ಜನರಿಗಾಗಿ ನೀವು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ. ಒಬ್ಬರಿಗೊಬ್ಬರು ನೀವು ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರು ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಾವು ಕೂಡ ಈಗ ನಿಂತಿರುವಂಥದ್ದು, ಈಗ ನಾವು ಕ್ರೈಸ್ತಿಯ ನಂಬಿಕೆಯಲ್ಲಿ ಮುಂದೆ ಹೋಗ್ತಾ ಇರೋದಕ್ಕೆ ನಮಗಾಗಿ ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ದಾರೆ, ನಮಗಾಗಿ ಯಾರೋ ಒಬ್ಬರು ಪ್ರಾರ್ಥನೆ ಒಂದು ಕ್ರಯೆಯನ್ನು ಕೊಟ್ಟಿದ್ರಿಂದಲೇ ಎಷ್ಟೋ ಜನ ನಮಗಾಗಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ನಿನಗೋಸ್ಕರ ಎಷ್ಟೋ ಜನ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರಿಂದಲೇ ಶೋಧನೆಗಳು ಮಧ್ಯದಲ್ಲಿ ನಿನ್ನನ್ನು ದೇವರು ನಿಲ್ಲಿಸಿರುವಂಥದ್ದು. ಶೋಧನೆಗಳ ಮಧ್ಯದಲ್ಲಿ ನೀನು ಬಿದ್ದು ಹೋಗದೆ, ಅನೇಕ ಪರಿಸ್ಥಿತಿಗಳಲ್ಲಿ ನೀನು ಸೋತು ಹೋಗದೆ, ಏನೋ ನಿನ್ನ ಜೀವಿತದಲ್ಲಿ ಸಂಭವಿಸಿದ್ರು ಕೂಡ ನೀನು ಹಿಂಜರಿದು ಹೋಗದೆ ಈಗಲೂ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರೋದಾದರೆ ಒಂದನ್ನು ನೆನಪಿನಲ್ಲಿಟ್ಟುಕೋ, ನಿನಗಾಗಿ ಯಾರೋ ಒಬ್ಬರು ಕಣ್ಣೀರು ಸುರಿಸಿದ್ದಾರೆ, ನಿನಗಾಗಿ ಯಾರೋ ಒಬ್ಬರು ಪ್ರಾರ್ಥನೆಯ ಕ್ರಿಯೆಯನ್ನು ಕೊಡುತ್ತಿದ್ದಾರೆ, ನಿನಗಾಗಿ ಯಾರೋ ಉಪವಾಸನ ಮಾಡ್ತಾ ಇದ್ದಾರೆ, ಯಾರೋ ನಿನಗಾಗಿ ರಾತ್ರಿ ಎಲ್ಲ ಕಳೆದು ಪ್ರಾರ್ಥಿಸ್ತಾ ಇದ್ದಾರೆ. ಸಭೆಯಲ್ಲಾಗಿರ್ಬೋದು, ನಿನ್ನ ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು, ನಿನಗೆ ಗೊತ್ತಿರುವ ಸೇವಕರುಗಳ ಮಧ್ಯದಲ್ಲಾಗಿರ್ಬೋದು, ನಿನಗೆ ಗೊತ್ತಿರುವ ತಾಯಿಂದಿರ ಮಧ್ಯದಲ್ಲಾಗಿರ್ಬೋದು, ಯಾರೋ ನಿನಗೋಸ್ಕರ ಒಬ್ಬರು ಕ್ರಯ ಕೊಟ್ಟಿದ್ರಿಂದಲೇ ನೀನು ಈಗ ಆಶೀರ್ವದಿಸಲ್ಪಡ್ತಾ ಇರೋದು, ಈಗ ಸಂತೋಷವಾಗಿ ಕುಟುಂಬ ಜೀವಿತನ ನಡೆಸ್ತಾ ಇರೋದು. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅನುಭವಿಸ್ತಿದ್ದೀರೋ ಅದು ಮತ್ತೊಬ್ಬರು ನಿನಗಾಗಿ ಪ್ರಾರ್ಥನೆ ಮಾಡಿ ಕ್ರಯ ಕೊಟ್ಟಿದ್ರಿಂದಲೇ ನಿನ್ನ ಜೀವಿತದಲ್ಲಿ ಈ ರೀತಿಯಾದ ಅಭಿವೃದ್ಧಿ ಉಂಟಾಗ್ತಿದೆ. ಅದರಿಂದ ಅವರು ನಿನಗಾಗಿ ಪ್ರಾರ್ಥನೆ ಮಾಡಿರೋದಾದರೆ ನೀವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರು. ಎಷ್ಟೋ ಜನ ನಂಬಿಕೆ ಜೀವಿತದಲ್ಲಿ ಬಿದ್ದು ಹೋಗ್ತಿರುವಾಗ ಅವರಿಗಾಗಿ ನೀವು ಎಚ್ಚೆತ್ತುಕೊಂಡು ಪ್ರಾರ್ಥನೆ ಮಾಡ್ತೀರಾ? ಅವರಿಗಾಗಿ 1 ಗಂಟೆ ಕಾಲವಾದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದ? ದೇವರೇ, ಅವರು ಬಿದ್ದು ಹೋಗದ ಹಾಗೆ, ಅವರು ಸೋತು ಹೋಗದ ಹಾಗೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಬೇಕಾದ ಕೃಪೆಯನ್ನು ಅವರಿಗೆ ಕೊಡು ಎಂಬುದಾಗಿ ಪ್ರಿಯ ಮಗಳೇ, ಪ್ರಿಯ ಮಗನೇ, ನೀನು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧವಾಗುವುದಾದರೆ ದೇವರು ಅವರನ್ನು ಅದರಿಂದ ತಪ್ಪಿಸಿ ನಂಬಿಕೆಯಿಂದ ನಿಲ್ಲುವ ಹಾಗೆ ಆತನು ಮಾರ್ಪಡಿಸ್ತೇನೆ. ಅಪೊಸ್ತಲನಾದ ಪೌಲನು ಒಂದು ಪ್ರಾರ್ಥನಾ ವೀರನಾಗಿದ್ದರು. ಆತನು ಅನೇಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಕೊಲೋಸ್ಯ ಸಭೆಗಾಗಿ ಪ್ರಾರ್ಥಿಸಿದ್ದಾನೆ, ಎಫೆಸ ಸಭೆಗಾಗಿ ಪ್ರಾರ್ಥಿಸಿದ್ದಾನೆ, ರೋಮ
ಸಭೆಗಾಗಿ ಪ್ರಾರ್ಥಿಸಿದ, ತಾನು ಸಂಧಿಸಿದ ಎಲ್ಲ ಪಟ್ಟಣಕ್ಕಾಗಿ, ಪಟ್ಟಣದ ಜನರಿಗಾಗಿ, ಸುವಾರ್ತೆ ಸಾರಿದ ಪ್ರತಿಯೊಬ್ಬರಿಗಾಗಿ, ತನ್ನೊಂದಿಗಿರುವಂತ ಅನೇಕ ಶಿಷ್ಯಂದರಿಗಾಗಿ ಕೂಡ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅಪೊಸ್ತಲನಾದ ಪೌಲನು ಕೊಲೊಸ್ಸೆಯ ಸಭೆಗಾಗಿ ಪ್ರಾರ್ಥಿಸುವಾಗ ಆ ಜನರ ಕುರಿತು ಆತನಿಗೆ ಕೇಳಿದ ಮಾತ್ರಕ್ಕೆ ಅಷ್ಟು ಭಾರವನ್ನು ಹೊಂದಿಕೊಂಡು ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಒಬ್ಬರಿಗೊಬ್ಬರು ಪೌಲ ಕೇಳಿಕೊಳ್ತಾ ಇದ್ದಾನೆ, ನೀವು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿ. ಅಂದ್ರೆ ಪೌಲನು ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಸಭೆ ದೇವ ಜನರಿಗಾಗಿ, ಅವರ ಅಭಿವೃದ್ಧಿಗಾಗಿ, ಆತ್ಮಿಕ ಬೆಳವಣಿಗೆಗಾಗಿ ಪೌಲನು ಪ್ರಾರ್ಥಿಸುವಾಗಲೇ ಪೌಲ ಕೇಳಿಕೊಳ್ತಾ ಇದ್ದಾನೆ ಎಫೆಸ ಪತ್ರಿಕೆಯಲ್ಲಿ, ನೀವು ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ. ಕಾರಣ, ನಾವು ಸತ್ಯ ಸುವಾರ್ತೆಯನ್ನು ಸಾರಬೇಕಂದ್ರೆ ನಮಗೂ ಬಲ ಬೇಕು. ದೇವರು ತಿಳಿಸಿದ ಮರ್ಮಗಳನ್ನು ಜನರಿಗೆ ಮರೆಮಾಚದೆ ತಿಳಿಸಬೇಕಂದ್ರೆ ನಮಗೂ ದೇವರು ಕೃಪೆಯನ್ನು ಅನುಗ್ರಹಿಸಬೇಕು. ಅದರಿಂದ ನಮಗೋಸ್ಕರನೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಪೌಲ ಕೇಳಿಕೊಳ್ತಿದ್ದಾನೆ. ಅದರಲ್ಲೇ ಗೊತ್ತಾಗ್ತದೆ, ಪೌಲ ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರುವಾಗಲೇ ಅವನು ಕೂಡ ಪ್ರಾರ್ಥನೆಯನ್ನು ಕೇಳಿಕೊಳ್ತಾ ಇದ್ದಾನೆ. ನಾವು ಮತ್ತೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗಲೇ ನಮಗೂ ಕೂಡ ಪ್ರಾರ್ಥನೆ ಅವಶ್ಯಕತೆ ಇದೆ ಎಂಬುದಾಗಿ ಆ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಅದರಿಂದ ಪೌಲ ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ಆತನಿಗಾಗಿಯೂ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕರು ಮುಂದೆ ಬಂದದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಮಗಾಗಿ ಅನೇಕರು ಪ್ರಾರ್ಥನೆ ಮಾಡುವಾಗ ನಾವು ಕೂಡ ಅನೇಕರಿಗಾಗಿ ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ನಮಗೆ ಪ್ರಾರ್ಥನೆಯ ಬಲ, ಪ್ರಾರ್ಥನೆ ಶಕ್ತಿ ಇಲ್ಲದೆ ಹೋದರೆ ನಾವು ನಿಲ್ಲಲಿಕ್ಕೆ ಆಗಲ್ಲ. ಅದರಿಂದಲೇ ಪೌಲ ಎಫೆಸ ಪತ್ರಿಕೆ 6ನೇ ಅಧ್ಯಾಯ ಅದರ 18ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ನೀವು ಆತ್ಮಭರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ವಿಜ್ಞಾಪನೆಯಿಂದಲೂ ಪ್ರಾರ್ಥನೆಗಳಿಂದಲೂ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ. ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ ಎಲ್ಲಾ ಸಮಯಗಳಲ್ಲಿ. ಅಂದ್ರೆ ನಮಗೆ ಸಿಕ್ಕುವ ಎಲ್ಲಾ ಸಮಯಗಳಲ್ಲಿ ನಾವು ಆತ್ಮಭರಿತರಾಗಿದ್ದು ದೇವರನ್ನ ಪ್ರಾರ್ಥಿಸಬೇಕು. ಈ ದಿನಗಳಲ್ಲಿ ಆತ್ಮಭರಿತರಾಗಿದ್ದು ದೇವರನ್ನ ಪ್ರಾರ್ಥಿಸುವಂತ ಆ ಜೀವಿತ ಅನೇಕರಲ್ಲಿ ನಷ್ಟಪಟ್ಟು ಹೋಗ್ತಾ ಇದೆ. ಆದರೆ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ಆತ್ಮನ ಸಹಾಯವನ್ನು ನಮಗೆ ಕೊಡ್ತಾನೆ. ಅದೇ ರೋಮ ಪತ್ರಿಕೆ 8ನೇ ಅಧ್ಯಾಯದ 20ನೇ ವಚನದಲ್ಲಿ ನಮಗೆ ಮತ್ತೆ ಒಂದು ಆಲೋಚನೆಯನ್ನು ಪೌಲ ಹೇಳ್ತಾನೆ. ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದ ಕಾರಣ ದೇವರು ತನ್ನ ಆತ್ಮನ ಮೂಲಕ ನಮಗೆ ತಿಳಿಸ್ತಾನೆ. ಅದರಿಂದಲೇ ನಾವು ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡೋದಾದ್ರೆ 10-15 ನಿಮಿಷದಲ್ಲಿ ನಿಲ್ಲಿಸ್ತೇವೆ. ಆದರೆ ಆತ್ಮ ವಶರಾಗಿ ಆತ್ಮನಿಂದ ನಡೆಸಿಕೊಂಡು ನಾವು ಪ್ರಾರ್ಥನೆ ಮಾಡೋದಾದ್ರೆ ಆತ್ಮನು ಅನೇಕ ವಿಷಯಗಳನ್ನು ನಮಗೆ ತಿಳಿಸ್ತಾ ಇರ್ತಾನೆ. ಮಗಳೇ, ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ಮಗನೇ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೆಂಬುದಾಗಿ ನಮಗೆ ಆಲೋಚನೆಗಳನ್ನು ಪರಿಶುದ್ಧಾತ್ಮನು ಕೊಡುತ್ತಲೇ ಇರ್ತಾನೆ. ಆಗ ನಾವು ಬಿಟ್ಟು ಬಿಡದೆ ಗಂಟೆಗಟ್ಟಲೆ ನಾವು ಪ್ರಾರ್ಥನೆ ಮಾಡ್ಬೋದು. 1 ಗಂಟೆ, 2 ಗಂಟೆ, 3 ಗಂಟೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಜೀವಿತದಲ್ಲಿ ಮುಂದೆ ಹೋಗ್ಬೋದ್ರಿ. ಅದರಿಂದಲೇ ಪೌಲ ಹೇಳ್ತಿರುವಂಥದ್ದು, ಪರಿಶುದ್ಧಾತ್ಮ ಭರಿತರಾಗಿದ್ದು ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ಅಂದ್ರೆ ನಮಗೆ ಯಾವ ರೀತಿ ಪ್ರಾರ್ಥಿಸಬೇಕೆಂಬುದಾಗಿ ಗೊತ್ತಿಲ್ಲದ ಕಾರಣ ದೇವರ ಆತ್ಮನು ನಮಗೆ ಬೋಧಿಸಿಕೊಡ್ತಾನೆ, ನಮ್ಮ ನೆನಪಿಗೆ ತಂದು ಕೊಡ್ತಾನೆ. ಇಂಥ ವಿಷಯಕ್ಕಾಗಿ ಪ್ರಾರ್ಥಿಸಬೇಕು, ಇವರಿಗಾಗಿಯೇ ಪ್ರಾರ್ಥನೆ ಮಾಡಬೇಕು. ಈಗ ಇವರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ಈಗ ಇವರು ಚಿಂತೆಗೆ ಒಳಗಾಗಿದ್ದಾರೆ, ಇವರಿಗೆ ಕಷ್ಟ ಹೆಚ್ಚಾಗಿದೆ, ಇವರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಇವರು ಸೈತಾನನ ಹಿಡಿತದಲ್ಲಿದ್ದಾರೆ, ಇವರು ಬಾಧೆಯಿಂದ ಕಟ್ಟಲ್ಪಟ್ಟಿದ್ದಾರೆ, ಇಂಥ ರೋಗ ಅವರನ್ನು ಬಾಧಿಸ್ತಾ ಇದೆ. ಅನೇಕ ಆಲೋಚನೆಗಳನ್ನು ನಮ್ಮ ಹೃದಯಕ್ಕೆ ತಂದು ದೇವರು ಕೊಡುವಾಗ ಆತ್ಮನ ಮೂಲಕ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಒಬ್ಬರಿಗೊಬ್ಬರು ನಾವೇನು ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರ ಹತ್ರ ವಿಜ್ಞಾಪಿಸಿಕೊಳ್ಳೋಣ. ಅದು ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾದ ನಾವೆಲ್ಲರೂ ಕೂಡ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಅದು ಒಂದು ಬಹು ಬಲವುಳ್ಳದಾಗಿ ಮಾರ್ಪಡ್ತದೆ. ನಮಗಾಗಿ ನಾವು ಪ್ರಾರ್ಥನೆ ಮಾಡುವಾಗಲೇ ಮತ್ತೊಬ್ಬರಿಗೋಸ್ಕರ ಒಬ್ಬರಿಗೊಬ್ಬರು, ಪೌಲ ಸಭೆಗಾಗಿ ಪ್ರಾರ್ಥನೆ ಮಾಡುವಾಗ ಸಭೆಯಿಂದ ನನಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಅದರಿಂದ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆಯಲ್ಲಿ ಮುಂದುವರಿಯೋಣ. ಪ್ರಾರ್ಥನೆ ಜೀವಿತ ಅನ್ನುವಂಥದ್ದು ತುಂಬ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು. ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಏನು ಕಡಿಮೆ ಆಗಿದೆ ಅಂದರೆ ಅದು ಪ್ರಾರ್ಥನೆ ಕಡಿಮೆ ಆಗಿದೆ. ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಜೀವಿತವನ್ನು ನಾವು ಅಧಿಕಪಡಿಸಿಕೊಳ್ಳೋಣ. ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಮಗಾಗಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದರಿಂದಲೇ ನಾವು ನಿಂತಿದ್ದೇವೆ. ಅದರಿಂದ ನೀವು ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ನಿಲ್ಲಿಸ್ತಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿರೋ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿದ್ದೀರಿ. ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೂ, ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ಳಿಕ್ಕೂ, ಒಬ್ಬರಿಗೊಬ್ಬರು ದೇವರ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೂ ಬೇಕಾದ ಕೃಪೆಯನ್ನು ಕೊಡಿ. ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡಿಕೊಳ್ಳಿರಿ, ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿರಿ, ಒಬ್ಬರಿಗೊಬ್ಬರು
ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳೋ ಪ್ರಕಾರ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡಿಕೊಂಡು ವಿನಯದಿಂದ, ಸಂತೋಷದಿಂದ, ಸಮಾಧಾನದಿಂದ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ನನಗಾಗಿ ಅನೇಕರು ಪ್ರಾರ್ಥಿಸ್ತಾ ಇದ್ದಾರೆ, ನಾನು ಕೂಡ ಅನೇಕರಿಗಾಗಿ ಪ್ರಾರ್ಥಿಸುವ ಒಂದು ವ್ಯಕ್ತಿಯಾಗಿ ಮಾರ್ಪಡಬೇಕು. ನನ್ನ ಜೀವಿತದಲ್ಲಿ ಅನೇಕ ಕಷ್ಟ, ನಷ್ಟ, ವೇದನೆಗಳಿದೆ. ಆದರೆ ನನ್ನ ಹಾಗೆ ಇರುವ ಕಷ್ಟ, ನಷ್ಟ, ವೇದನೆ ಇರುವಂಥ ಒಂದೊಂದು ವ್ಯಕ್ತಿಗಳಿಗೂ ನಾನು ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರೇ ನನ್ನನ್ನೇ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ನೀ ನಮ್ಮನ್ನು ಬಲಪಡಿಸು. ಮುಂದಿರುವ ಸಮಯ ದೇವರೇ ಮತ್ತಿಯೂ ಸಂತೋಷವಾಗಿ ಪ್ರಾರ್ಥನೆ ಜೀವಿತವನ್ನು ಪ್ರಾರಂಭ ಮಾಡಿಕೊಳ್ಳಿಕ್ಕೆ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಎಲ್ಲ ಘನತೆ, ಮಹಿಮೆ, ಗೌರವ ನಿನಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಮಹಿಮೆ ಆಗಲಿ. ವಾಕ್ಯ ಕೇಳಿದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಈ ವಾಕ್ಯ ನಿಮಗೆ ಸ್ಪರ್ಶಿಸಿರೋದಾದರೆ ಅನೇಕರು ಕೇಳುವಾಗ ಇದನ್ನು ಅನೇಕರಿಗೆ ಕಳಿಸಿಕೊಡಿರಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕ ಮಾಡಿ ನೀವು ಕಾಲ್ ಮಾಡೋದಾದರೆ ನಾವು ನಿಮಗೋಸ್ಕರ ಅಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ತಿಳಿಸೋದಾದರೆ ನಾವು ನಿಮಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಂತರವಾಗಿ ಪ್ರತಿದಿನ ಗೂಗಲ್ ಮೀಟಲ್ಲಿ ಒಂದು ಪ್ರೇಯರ್ ನಡೆಯುತ್ತದೆ. ಅಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹೇಳಿ ಪ್ರಾರ್ಥನೆ ಮಾಡಿಸ್ಬೋದು. ಅದಕ್ಕೆ ನೀವು ಜಾಯಿನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಇದೆ, ಅದರಲ್ಲಿ ನೀವು ಮೆಸೇಜ್ ಹಾಕೋದಾದರೆ ನನಗೆ ಲಿಂಕನ್ನು ಸೆಂಡ್ ಮಾಡಿಕೊಡ್ತೇವೆ. ಪ್ರೈಸ್ ದ ಲಾರ್ಡ್. ಆಮೇನ್. ಗಾಡ್ ಬ್ಲೆಸ್ ಯು.